ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಹಬ್ಬದ ಸ್ಪೆಷಲ್ ಆದ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಪೂರ್ತಿ ನೋಡಿ. ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ತುಂಬ ಸುಲಭವಾಗಿ ಬೇಳೆ ಒಬ್ಬಟ್ಟನ್ನ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ಒಬ್ಬಟ್ಟು ತುಂಬ ತೆಳ್ಳಗೆ ತಟ್ಕೊಬೇಕಾದ್ರೆ ಕನಕ ತುಂಬ ಮುಖ್ಯ ಆಗುತ್ತೆ. ಕನಕ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1/4 ಭಾಗ ಆಗುವಷ್ಟು ಚಿರೋಟಿ ರವೆ ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ. ಈಗ ಮೈದಾ ಹಿಟ್ಟು, ಚಿರೋಟಿ ರವೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿರೋಣ. ಈಗ ಇದೆಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಸ್ವಲ್ಪ ಮೃದುವಾಗಿ ಆಗಬೇಕು ಆ ರೀತಿ ಕಲಸಿಟ್ಕೊಂಡಿರಿ. ನಾವು ಈ ಕನಕ ಕಲಸೋದನ್ನು ಒಂದು 4 ರಿಂದ 5 ಅವರಷ್ಟು ನೆನೆಯಕ್ಕೆ ಇಟ್ಟಿರಬೇಕು. ಆಗ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಬೇಕಾದರೂ ಅಷ್ಟು ತೆಳ್ಳಿಗೆ ನಾವಾಗ ಸ್ಪ್ರೆಡ್ ಮಾಡ್ಕೊಬೋದು. ಲಾಸ್ಟಲ್ಲಿ ನೋಡಿ ಈ ರೀತಿ ಕಲಸಿದ್ದಾದಮೇಲೆ ಅದ್ರ ಮೇಲ್ಗಡೆ ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಸವರ್ಬಿಟ್ಟು ಮುಚ್ಚಿಟ್ಟಿರಬೇಕು. ಮಿನಿಮಮ್ ಅಂದರೂ 4 to 5 ಅವರ್ಸ್ ಅದನ್ನ ನೆನೆಯಕ್ಕೆ ಇಟ್ಟಿರಿ. ಈಗ ಈ ಕನಕನ ನೆನೆಯಕ್ಕೆ ಇಟ್ಟಿರೋಣ. ಅಷ್ಟರಲ್ಲಿ ನಾವು ಹೂರಣ ಮಾಡ್ಕೊಂಡು ಬರೋಣ. ಹೂರಣ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು 1 ಕಪ್ ಆಗುವಷ್ಟು ತೊಗರಿಬೇಳೆ. ನೋಡಿ, ನಾನು ಈ ಗ್ಲಾಸಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ತೊಗರಿಬೇಳೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲೇ ನೀವು 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ತೊಗೊಂಡಿರಬೇಕು. ಹಸಿ ಕಾಯಿ ತುರಿ ತುಂಬ ಫ್ರೆಶ್ ಆಗಿ ಆವಾಗಲೇ ತುರಿದಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ದಪ್ಪಕ್ಕೆ ತುರ್ಕೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ನಾನು 1.5 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 4 ಗ್ಲಾಸ್ ಆಗುವಷ್ಟು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾವು 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಲ್ಲ ಅದನ್ನ ತೊಳೆದು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಸುಮಾರು ಒಂದು 8 ರಿಂದ 10 ನಿಮಿಷ ಆಗುವಷ್ಟು ನೋಡಿ ಹೀಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಈ ರೀತಿ ಸಾಫ್ಟಾಗಿ ಬೆಂದಿರುತ್ತಾಗ ನೋಡಿ ಹೀಗೆ ಆಗಿರುತ್ತೆ. ನೋಡಿ, ಈ ರೀತಿ ಕೈಯಲ್ಲಿ ತೊಗೊಂಡ್ರೆ ಈಗ ಪ್ರೆಸ್ ಮಾಡಿದ್ರೆ ಒಂದು ಫಿಂಗರಲ್ಲಿ ಅದು ಸಾಫ್ಟಾಗಿ ಆಗಿರಬೇಕು. ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ. ತುಂಬ ಸ್ಮ್ಯಾಶಿಯಾಗಿ ಅಲ್ಲೇ ಬೇಯಿಸ್ಕೋಬೇಡಿ. ಈಗ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಬೇಳೆನ ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು. ಆಗ ಹೂರ್ಣ ತುಂಬ ತೆಳ್ಳಗಾಗೋಗ್ಬಿಡುತ್ತೆ. ತಟ್ಟೋವಾಗ ಸಿಗೋದಿಲ್ಲ ನಿಮಗೆ. ಹೂರ್ಣ ಒಂದು ಕಡೆ, ಕನಕ ಒಂದು ಕಡೆ ಆಗೋಗ್ಬಿಡುತ್ತೆ. ಈ ಫಿಲ್ಟ್ರ್ ಮಾಡ್ಕೊಂಡಿರೋ ನೀರಲ್ಲಿ ಒಬ್ಬಟ್ಟಿನ ಸಾರು ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆನ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಳ್ಳಿ. ಮತ್ತು ಆಗಲೇ ತೆಕ್ಕೊಂಡಿದ್ದಲ್ಲ 1 ಕಪ್ ಆಗುವಷ್ಟು ಕಾಯಿ ತುರಿ ಮತ್ತು 1.5 ಕಪ್ ಆಗುವಷ್ಟು ಬೆಲ್ಲ, ಇದಿಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಹೈ ಫ್ಲೇಮಲ್ಲಿ ಇಡಬೇಡಿ, ಆಗ ಸೀದೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಳ್ಳಿ ಅಂತ. ನೋಡಿ, ಈ ರೀತಿ ಆಗಿರುತ್ತೆ. ನೀರು ಮಾತ್ರ ಒಂಚೂರು ಹಾಕಬೇಡಿ, ಅದರಲ್ಲಿರೋದ್ರಲ್ಲೇ ನೀರು ತೊಗೊಳುತ್ತೆ. ಬೆಲ್ಲ ಎಲ್ಲ ಕರಗಿ ತೊಗೊಳುತ್ತೆ. ಮತ್ತು 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು 3 ರಿಂದ 4 ನಿಮಿಷ ಆಗೋಷ್ಟು ಬೇಯಿಸಿದ್ರೆ ಸಾಕು. ಇದನ್ನು ಆ ಬೆಲ್ಲ ಮತ್ತು ಕಾಯಿ ತುರಿಯ ಬೇಳೆ ಜೊತೆ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಡಿ. ಇದನ್ನ ತಣ್ಣಗಾಗಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನ ರುಬ್ಬಿರಬೇಕು. ರುಬ್ಬವಾಗೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ. ತುಂಬ ನುಣ್ಣಗೆ ರುಬ್ಕೊಂಡು ಇಟ್ಟಿರಿ. ನೋಡಿ, ಈ ರೀತಿ ಆಗಿರಬೇಕು. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ. ಬೇಳೆ ಬೇಯಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ನುಣ್ಣಗೂ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಉಂಡೆ ಬರಲ್ಲ ತುಂಬ ನುಣ್ಣಗೆ ಬೇಯಿಸ್ಕೊಂಡ್ಬಿಟ್ರೆ. ಈಗ ಹೂರ್ಣ ಪರ್ಫೆಕ್ಟಾಗಿ ಆಗಿದೆ. ಕನಕ ಕೂಡ ಕಲಿಸ್ಕೊಂಡಿದ್ದು 4 ರಿಂದ 5 ಅವರ್ ಆಗಿದೆ. ಅದನ್ನು ತಟ್ಕೊಳ್ಳೋದಕ್ಕೆ ನೋಡಿ ಈ ರೀತಿಯಾದ ಒಬ್ಬಟ್ಟಿನ ಶೀಟ್ ಅಂತ ಸಿಗುತ್ತೆ, ಅದು ತೊಗೊಂಡಿದ್ದೀನಿ. ಇಲ್ಲಾಂದರೆ ಬೇಕಿಂಗ್ ಶೀಟ್ ಸಿಗುತ್ತಲ್ವ ಕೇಕ್ ಎಲ್ಲ ಮಾಡಲಿಕ್ಕೆ, ಅದ್ರ ಮೇಲೂ ಸಹ ನೀವು ತಟ್ಬೋದು. ಮೊದಲು ತಟ್ಟಕ್ಕಿಂತ ಮುಂಚೆ ಒಬ್ಬಟ್ಟಿನ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನಮ್ಮ ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ದಪ್ಪ ನಿಂಬೆಹಣ್ಣು ಆಗುವಷ್ಟು ನಾವು ಕನಕ ತೊಗೊಳ್ಳೋಣ. ನಾವು ಯಾವ ಸೈಜಲ್ಲಿ ಕನಕ ತೊಗೊಂಡಿರ್ತೀವೋ ಅದೇ ಸೈಜಲ್ಲೇ ಹೂರ್ಣನೂ ಸಹ ತೊಗೊಂಡಿರಬೇಕು. ಇಲ್ಲಾಂದರೆ ಹೂರ್ಣ ಜಾಸ್ತಿ, ಕನಕ ಕಡಿಮೆ ಆಗೋಗ್ಬಿಡುತ್ತೆ. ಸೈಡೆಲ್ಲ ಹಿಟ್ಟಿಟ್ಟು ಹಾಗಾಗೇ ಇರುತ್ತೆ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಎಲ್ಲೂ ಬಿಚ್ಚೋಗಿರಬಾರ್ದು. ಈಗ ನೀಟಾಗಿ ಒಂದು ತಟ್ಟು ಇಟ್ಬಿಟ್ಟು ಒಂದು 4-5 ಸತಿ ಹೀಗೆ ತಟ್ಟಿ ಅದ್ರ ಮೇಲೆ ಒಂದು ಪಾಲಿಥಿನ್ ಶೀಟಿಂಗ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಸ್ಪ್ರೆಡ್ ಮಾಡ್ಬೋದು. ಎಲ್ಲೂ ಕಿತ್ತೋಗಲ್ಲ. ಸೈಡಲ್ಲೆಲ್ಲ ಹಿಟ್ಟಿಟ್ಟಾಗೆ ಬರೋದು, ಹೂರ್ಣ ಒಂದು ಕಡೆ ಉಳ್ಕೊಳ್ಳೋದು ಆ ರೀತಿ ಎಲ್ಲ ಆಗೋದಿಲ್ಲ. ನೋಡಿ, ಈ ರೀತಿ ತಟ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಕಾದ ಹೆಂಚಿನ ಮೇಲೆ ಪೇಪರ್ ಸಮೇತ ಈಗ ಉಲ್ಟಾ ಮಾಡಿ ಹಾಕಿ ಒಂದು 2 ಸೆಕೆಂಡ್ ಆದಮೇಲೆ ನಿಧಾನವಾಗಿ ಈ ರೀತಿ ಪೇಪರ್ನ ತೆಗೆದುಬಿಡಿ. ನೋಡಿ, ಎಲ್ಲೂ ಸಹ ಕಿತ್ತೋಗಿಲ್ಲ, ಪೂರಿ ಥರ ಉಬ್ಬಿ ಬರುತ್ತೆ. ಅದನ್ನು ಈಗ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳಿ ತಿರುವಾಕಿ. ಮತ್ತು 1 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ 2 ಕಡೆ ಹೀಗೆ ಬೇಯಿಸ್ಕೊಳ್ತಾ ಬನ್ನಿ. ನಾವು ಕನಕ ಎಷ್ಟು ಸೈಜಲ್ಲಿ ತೊಗೊಂಡಿರ್ತೀವೋ ಉಂಡೆ ಮಾಡಿ ಅಷ್ಟೇ ಸೈಜಲ್ಲೇ ನಾವು ಹೂರ್ಣನೂ ಸಹ ತೊಗೋಬೇಕು. ಆವಾಗಲೇ ನಾವು ಎಷ್ಟು ತೆಳ್ಳಗಾಗಿದ್ರೂ ತಟ್ಟಕ್ಕಾಗುತ್ತೆ. ಇಲ್ಲಾಂದರೆ ಸೈಡಲ್ಲಿ ಅಂಚಿರುತ್ತಲ್ಲ ಅಲ್ಲೆಲ್ಲ ಹಿಟ್ಟಿಟ್ಟು ಹಾಗೇ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಈ ರೀತಿ ಆಗೋದಿಲ್ಲ.
ನೋಡಿ ಈ ವಿಡಿಯೋಲಿ ತೋರಿಸಿರೋ ಹಾಗೆ ನೀವು ಎಲ್ಲ ಟಿಪ್ಸ್ನು ಯೂಸ್ ಮಾಡಿ ಫಾಲೋ ಮಾಡಿಕೊಂಡು ಮಾಡಿ. ಈ ರೀತಿ ಸಾಫ್ಟಾಗಿ ಆಗುತ್ತೆ ನೋಡಿ. ಮಾಡಿ ಸುಮಾರು ಹೊತ್ತಾದ್ರೂ ಯಾವುದೇ ರೀತಿಯಾಗಿ ಸ್ವಲ್ಪ ಅಂಚಲೆಲ್ಲ ಗಟ್ಟಿಯಾಗಿರೋದು ಹಾಗೆಲ್ಲ ಇಲ್ಲ. ಈ ಹೊಸ ವರ್ಷದಲ್ಲಿ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದಾದ ತೊಗರಿಬೇಳೆ ಹೋಳಿಗೆನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.